ಇವತ್ತು ಕೋಳಿ ಮರಿಗೆ ವ್ಯಾಕ್ಸಿನ್ ಮಾಡಬೇಕಿತ್ತು ಗೊತ್ತಾ? ಏನಾಯ್ತು ಗೊತ್ತಾ? ಪೂರ್ತಿ ನೋಡಿ ನಿಮಗೆ ಗೊತ್ತಾಯ್ತದೆ. ನಾನಿಮ್ಮ ರೈತರ ಮಗ, ವೆಲ್ಕಮ್ ಬ್ಯಾಕ್ ಟು ಮೇಲು. ಬೆಳಗ್ಗೆ ಎದ್ದು ನಮ್ಮ ರೋಸಿ ವಾಕಿಂಗ್ ಹಿಡ್ಕೊ ಹೋಗಿದ್ದು ಈಗ ಫಾರಮ್ ಹತ್ರ ಹೊರಟೆ 90 ಟೀ ಕುಡ್ಕೊಂಡು. ಅಷ್ಟ್ರಲ್ಲಿ ನಮ್ಮ ಅಪ್ಪ ಫಾರಮ್ ಹತ್ರ ಹೊಂಟೋಗಿದ್ರು. ಅಷ್ಟ್ರಲ್ಲಿ ಲೇಬರ್ ಬಂದಿದ್ರು. ಲೇಬರ್ ಪೀಡಾಕ ಬರ್ತಾರೆ, ಮತ್ತೆ ನಾವು ಮತ್ತೆ ನಮ್ಮ ಅಪ್ಪ ನೀರ್ನ ಕಟ್ಕೊ ಬರ್ತಾ ಇದೀವಿ. 5-6 ದಿವಸದಲ್ಲಿ ದೊಡ್ಡ ಡಿಂಕರ್ ನೀರ್ನ ಬಿಡ್ತೀವಿ ಅಂತ ಇದೆ, ಅದಕ್ಕೆ ನೀರ್ನ ಬಿಡ್ತಾ ಇದೀವಿ 5-6 ದಿವಸದಲ್ಲಿ. ಈ ಡಿಂಕರಲ್ಲಿ ಬೆಳಗ್ಗೆ ಸಂಜೆ ಇನ್ನ 12-13 ದಿವಸ ಗಂಟ ಮಾಡ್ತೀವಿ. ದೊಡ್ಡ ಡಿಂಕರ್ ಯಾಕಪ್ಪ ಇಷ್ಟು ಬೇಗ ಬಿಟ್ಟದ್ದು ಅಂತಂದ್ರೆ, ಬಿಗ್ ಡಿಂಕರ್ ದಿನಕ್ಕೆ 3 ಸತಿ ಮಾಡ್ಕೊಂಡು ನೀರು ಸಾಕಾಗಲ್ಲ. ಅದಕ್ಕೋಸ್ಕರ ದೊಡ್ಡ ಡಿಂಕರ್ ಬಿಡೋದು. ಯಾವಾಗಲೂ ಕೋಳಿ ಹತ್ರ ನೀರು ಇರಲೇಬೇಕು, ಅದಕ್ಕೋಸ್ಕರ ಇಷ್ಟು ಬೇಗ ನೀರು ಬಿಟ್ಟಿದ್ದು ದೊಡ್ಡ ಡಿಂಕರಲ್ಲಿ. ಎಡಮನೆಗೂ ನೀರ್ನ ಬಿಟ್ಟಾಯ್ತು. ಕೋಳಿ ಫಾರ್ಮ್ ಹತ್ರ ಅಪ್ಪ ಇದ್ರು ಅಂದ್ಬಿಟ್ಟು ನಾನು ರಾಗಿ ಹುಲ್ ಕುಯ್ಯುವ ಅಂತ ಹೊರಟೆ. ಬಿಗ್ಗೆ ರಾಗಿ ಹುಲ್ ಕುಯ್ಕೊ ಬಂದೆ. ಅಲ್ಲಿಂದ ನಾನು ಮತ್ತೆ ನಮ್ಮ ಹುಡುಗ ಆಡುಗಳಿಗೆ ಸೊಪ್ಪಿಲ್ಲ ಅಂದ್ಬಿಟ್ಟು ಸೊಪ್ಪು ತರಕು ಅಂತ ಬಂದಿದ್ದು. ಎನ್ನೆಲ್ಲೋಗಲ್ಲಿ ಹೇಳಿದ್ದೆ ವ್ಯಾಕ್ಸಿನ್ ಮಾಡಬೇಕು ಇವತ್ತು ಅಂತ. ಲೇಬರ್ ಬರ್ದಿರೋ ಕಾರಣಕ್ಕೆ ವ್ಯಾಕ್ಸಿನ್ ಮಾಡೋಕ್ಕಾಗಲಿಲ್ಲ ಇವತ್ತು. ನಾವೇ ಮಾಡೋಕ್ಕಾಗಲ್ಲ, 4-5 ಜನ ಲೇಬರ್ ಬೇಕು. 3-4 ಸಾವಿರ ಮರಿ ಅಂದರೆ ಆರಾಮಾಗಿ ಮಾಡ್ಬೋದು, 2-3 ಜನನೇ. 10,000 ಮರಿಗೆ ಮಾಡಬೇಕು ಅಂತಂದರೆ 5-6 ಜನ ಆಳು ಬೇಕೇ ಬೇಕು. ಅದಕ್ಕೆ ನಾಳೆ ಮಾಡ್ಕೋವ ಅಂತ ಅಂದ್ಬಿಟ್ಟು ಮುಂದಕ್ಕೆ ಆಗ್ತಾ ವ್ಯಾಕ್ಸಿನ್ ಮಾಡೋದು. ನಾಳೆ ಲಾಗಲ್ ಹಾಕ್ತೀನಿ, ಮಿಸ್ ಮಾಡ್ದಂಗೆ ಫಾಲೋ ಮಾಡ್ಕೊಂಡು ಮಡಿಕಳಿ ಈಗಲೇ. ಅದರಿಂದ ಸಂಜೆ ಆಯಿತು ಅಂದ್ಬಿಟ್ಟು ದನಗಳೆಲ್ಲ ಒಳಗೆ ಕಟ್ಟಾಕಿ ಹಾಲೆಲ್ಲ ಕರೆದು ಯಾರು ಡೈರಿಗೆಲ್ಲ ಹಾಲು ಹಾಕ್ಬಿಟ್ಟು ಬಂದೆ. ದನಗಳಿಗೂ ಮೇವೆಲ್ಲ ಹಾಕಾಯ್ತು. ಇವತ್ತಿನ ಕೆಲಸ ಇಷ್ಟೇ. ಇವತ್ತು ಮಿಲಾಗಿಲ್ಗೆ ಏನು ಮಾಡ್ತೀನಿ, ಲೈಕ್ ಮಾಡೋ, ಶೇರ್ ಮಾಡ್ಕೊ, ಫಾಲೋ ಮಾಡ್ಕೊ ಮಡಿಕಳಿ ಗಾಯ್ಸ್.